ಹೋಳಿ ಹುಣ್ಣಿಮೆ ದಿನ ಈ ಒಂದು ವಸ್ತುವನ್ನು ಇಟ್ಕೊಂಡು ದೇವ್ರ ದರ್ಶನ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದೆ, ಕೆಲವೇ ದಿನಗಳಲ್ಲಿ 10 to 11 days ಒಳಗಡೆ ನಿಮ್ಮ ಕೆಲಸ ಆಗಿಬಿಡುತ್ತೆ ಅಂತಲ್ಲ. ಅದು ಯಾವ ದೇವರು ಹೇಗೆ ಅದನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲು ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದು ಸಬ್ಸ್ಕ್ರೈಬ್. ಎಷ್ಟೊಂದು ಜನ ವೀಡಿಯೋ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ, ಆಲನ್ನು ಮತ್ತು ನೋಟಿಫಿಕೇಷನನ್ನು ನೀವು ಒತ್ತಿ. ಎಲ್ಲ ವೀಡಿಯೋಸು ಬರುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಅಂತ ಹಾಕ್ಬಿಟ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಎಲ್ಲ ವೀಡಿಯೋಸು ಅದ್ಭುತವಾದಂಥ ಒಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಅದನ್ನು ನಿಮಗೆ ಲೈಫ್ಗೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಈಗ ನಾವು ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಏನು ಅಂತ, ಮೊದಲನೇದಾಗಿ ನೀವು ಹೋಳಿ ಹುಣ್ಣಿಮೆಯ ದಿನ ಏನು ಮಾಡಬೇಕು. ಹೋಳಿ ಹುಣ್ಣಿಮೆ ಅಂತಂದರೆ ಚಂದ್ರನ ಪ್ರಾಬಲ್ಯ. ಚಂದ್ರ ಯಾವುದು ಅಂತಂದರೆ ಮನೋಕಾರಕ, ಮನಸ್ಸನ್ನು ಹಾಳು ಮಾಡೋವಂಥವನು ಕೂಡ ಚಂದ್ರನೇ. ನೀವು ಅನ್ಕೋಬೋದು ಚಂದ್ರ ಕೂಲ್ ಮಾಡ್ತಂದೆ, ಮನಸ್ಸನ್ನು ಕೆರಳಾಗಿ ಮಾಡೋವಂಥವನು, ಕನ್ಫ್ಯೂಷನ್ ಮಾಡೋವಂಥವನು. ಚಂದ್ರನ ಜೊತೆ ರಾಹು ಸೇರ್ಕೊಬಿಡ್ತು ಅಂದರೆ ಮುಗೀತು ಕತೆ. ಇಲ್ಲದೇ ಇರೋಂಥ ಅನುಮಾನ ಬರುತ್ತೆ, ದ್ವೇಷ ಬರುತ್ತೆ, ಜಗಳಗಳು ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚಂದ್ರನ ಆರಾಧನೆ ಮಾಡಬೇಕು. ಚಂದ್ರನ ಆರಾಧನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಈಶ್ವರನ ಆರಾಧನೆ ಮಾಡ್ತು ಅಂದರೆ ಚಂದ್ರನ ಆರಾಧನೆ ಮಾಡಿದ ಹಾಗೆ ಗೊತ್ತಾಯ್ತಲ್ಲ. ಯಾವಾಗಲೂ ಕೂಡ ನಿಮ್ಮ ಮನಸ್ಸೇನಾರು ಕೆಡ್ತು ಅಂತಂದರೆ, ಬೇಜಾರಾಯಿತು ಅಂತಂದರೆ ಓಂ ಚಂ ಚಂದ್ರಾಯ ನಮಃ ಅಂತ ಸಿಂಪಲ್ಲಾಗಿ ಹೇಳ್ಕೊಳ್ಳಿ ಸಾಕು. ಹೆಸರು ಹೇಳ್ಕೊಳ್ಳಿ, 2 ಸರಿ. ಓಂ ಚಂ ಚಂದ್ರಾಯ ನಮಃ, ಓಂ ಚಂ ಚಂದ್ರ, 2 ಬಾರಿ. ಜಾಸ್ತಿ ಸರಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಮ್ಮಿಡಿಯೇಟಾಗಿ 2 ಸೆಕೆಂಡಲ್ಲಿ, 2 ಅಂತಂದರೆ ಚಂದ್ರ, 2 ಸರಿ ಮಂತ್ರ, 2 ಸಾರಿ ಈ ಒಂದು 2 ಸೆಕೆಂಡ್ ಸಾಕು. ನಿಮ್ಮ ಮನಸ್ಸಲ್ಲಿ ಕೋಪ, ದ್ವೇಷ, ಅನುಮಾನ, ದುಃಖ, ಭಯ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಬರೀ 2 ಸರಿ, ಜಾಸ್ತಿ ಸರಿ ಬೇಕಾದ್ರೆ ಓಂ ಚಂ ಚಂದ್ರನ ಮನಸ್ಸಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಈ ವಿಡಿಯೋನ ಸೇವ್ ಮಾಡಿ ಬೇರೆಯವ್ರಿಗೂ ಕೂಡ ಹೇಳಿ. ಮನಸ್ಸು ಕಂಟ್ರೋಲ್ ಆಗುತ್ತೆ. ಕೋಪ ಬರ್ತಾ ಇರ್ತದೆ, ಏನೋ ಒಂದು ಮಾತಾಡ್ತಾ ಅನ್ಕೋತೀರಾ, ಆದರೂ ಕೂಡ ಕೋಪ ಬಂದುಬಿಡುತ್ತೆ. ಏನೋ ಯೋಚನೆ ಮಾಡಿ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ, ಓಂ ಚಂ ಚಂದ್ರಾಯ ನಮಃ ಅಂತ ಅಂದ್ಕೊಳ್ಳಿ ಸಾಕು. ಪಟ್ ಅಂತ ನಿಮಗೆ ಏನೊಂದು ಉದ್ವೇಗ, ದ್ವೇಷ, ಜಗಳ ಅಥವಾ ಕೆಟ್ಟ ಆಲೋಚನೆಗಳು ಎಲ್ಲವೂ ಕೂಡ ಕಡಿಮೆ ಆಗ್ಬಿಡುತ್ತೆ. 2 ಸರಿ ಓಂ ಚಂ ಚಂದ್ರಾಯ ನಮಃ, ಓಂ ಚಂದ್ರ. ಲೈಫ್ ಲಾಂಗು ನಿಮಗೆ ಪ್ರತಿದಿನ 1-2 ಸರಿ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸು ವಿಶಾಲವಾಗಿರುತ್ತೆ. ಚೆಮ್ ಅಂತಂದರೆ ಚಂದ್ರನ ಒಂದು ಬೀಜ ಮಂತ್ರ ಅಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗತ್ತೆ. ಏನು ಮಾಡಬೇಕು, ಓಂ ಚಂ ಚಂದ್ರಾಯ ನಮಃ ಮಾಡಬೇಕು ಅಂತಂದರೆ ಅಂತ ಹೇಳಿಕೊಂಡು ನೀವು ಹೋಳಿ ಹುಣ್ಣಿಮೆ, ವಿಶೇಷವಾದಂಥ ಒಂದು ಹುಣ್ಣಿಮೆ, ಅದ್ಭುತವಾದಂಥ ಒಂದು ಹುಣ್ಣಿಮೆ, ನೀವೇನೂ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ. ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ. ಗೊತ್ತಾಯ್ತಲ್ಲ. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದೇ ಒಂದು ಕೈಯಲ್ಲಿ ಒಂದು ಹಿಡ್ಕೊಂಡೋಗಿ. ಏನು, ಬಿಳಿಯ ಪುಷ್ಪ, ಶ್ವೇತವರ್ಣದ ಪುಷ್ಪ ಅಂತಂದರೆ ಬಿಳಿ, ವೈಟು ಮಲ್ಲಿಗೆ ಹೂ ಸಿಗುತ್ತೆ, ಬಿಳಿ ದಾಸವಾಳ ಸಿಗುತ್ತೆ ಗೊತ್ತಲ್ಲ. ಮತ್ತು ಬಿಳಿ ಬಣ್ಣದ ಯಾವುದೇ ಹೂವಾದರೂ ಕೂಡ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡೋಗಿ ಹೆಣ್ಣುಮಕ್ಕಳು ಹೋಗಿ ನೀವು ಈಶ್ವರನ ಶಿವಲಿಂಗದ ಮುಂದೆ ನಿಂತ್ಕೊಳ್ಳಿ. ಸಾಧ್ಯ ಆಯಿತು ಅಂತಂದರೆ ಬಿಡಿ ಹೂ ತೊಗೊಳ್ಳಿ. ನೀವು ಪುರೋಹಿತರಿಗೆ ಹೇಳಿ, ಅವ್ರಿಗೆ ದೂರ ಇತ್ತು ಅಂತಂದರೆ ಅವ್ರಿಗೆ ಕೊಟ್ಟು ಅವ್ರಿಗೆ ಪಾದಕ್ಕೆ ಹಾಕಿ ಅಂತ ಹೇಳಿ ಬಿಡಿ ಹೂನ ಒಂದಿಷ್ಟು 100 ಗ್ರಾಮ್ 200 ಗ್ರಾಮ್ ತೊಗೊಂಡೋಗಿ. ಸಾಧ್ಯ ಆಯಿತು ಅಂದರೆ ನೀವೇ ಹೋಗಿ ಹಾಕಿ. ದೇವಸ್ಥಾನಕ್ಕೆ ಹೋಗಿ ಈಶ್ವರನ ಲಿಂಗಕ್ಕೆ ಥರ ಪುರೋಹಿತರುಗಾರು ಕೊಡಿ, ನೀವಾರು ಹಾಕಿ ತೆಗೆದುಕೊಂಡು ನೀವು ಹೋಗಿ ಮನಸ್ಸು ಕೈಯಲ್ಲಿ ಇಟ್ಕೊಂಡು, ಭಗವಂತ ನಾನು ಅಂದ್ಕೊಂಡಿರೋಂಥ ಒಂದು ಕೆಲಸ ಸಕ್ಸಸ್ ಆಗಲಿ, ಇಂಥ ಕೆಲಸ ಇನ್ನು ದುಡ್ಡು ಬರಲಿ, ಇಂಥ ಕೆಲಸ ಆಗಲಿ, ಬೇಗ ಆಗ್ಬಿಡಲಿ ಅಂತ ನೀವು ಕೇಳಿಕೊಂಡು ನೀವು ಶಿವನ ಪಾದಕ್ಕೆ ಹಾಕ್ತು ಅಂತಂದರೆ ಅಥವಾ ಹಾಕಿಸ್ತು ಅಂತಂದರೆ ಸಾಕು. ಮನಸ್ಸಲ್ಲಿರುವಂಥ ಎಲ್ಲವೂ ಕೂಡ ನಿಮ್ಮ ಅಂದ್ಕೊಂಡಿದ್ದು ನೆರವೇರಿಬಿಡುತ್ತೆ. ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ. ಬೇಗ ಮಾಡ್ಕೊಳ್ಳಿ. ಯಾಕಂದರೆ ಮಿಸ್ ಮಾಡಿಬಿಡಿ. ಯಾವಾಗ ಸೂರ್ಯ ಮುಳುಗಿದ ನಂತರ ಮಾಡಿ. ಸೂರ್ಯ ಮುಳುಗಿದ ನಂತರ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ.
ಸಾಯಂಕಾಲ ಹೋಗೋಕ್ಕಾಗಿಲ್ಲ ಬೆಳಗ್ಗೆನೇ ಮಾಡಿ, ಅಥವಾ ನೀವು ಹೋಗೋಕ್ಕಾಗಿಲ್ಲ ನಿಮ್ಮ ಮಕ್ಕಳು ಕೇಳಿ, ಅಥವಾ ನಿಮಗೆ ಬೇಕಾದ್ರೆ ನನಗಿಂತ ಒಂದು ಸಂಕಲ್ಪ ಇದೆ ಹೋಗಪ್ಪ ಮಾಡು ಅಂತ ಹೇಳಿ ಅವ್ರಿಗಾರು ಕೊಡಿ. ಬಟ್ ಅಷ್ಟು ಒಂದು ಅದ್ಭುತವಾದಂಥ ಒಂದು ಹುಣ್ಣಿಮೆ ಇದೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಏನಿಲ್ಲ, ಬಿಳಿ ಪುಷ್ಪ ಯಾವಾಗಲೂ ನೋಡಿ. ಅದಕ್ಕೆ ಹೆಣ್ಣುಮಕ್ಕಳು ಸಿಕ್ಕಾಪಟ್ಟೆ ಹೆಣ್ಣುಮಕ್ಕಳದ ಒಂದು ಮನಸ್ಸು ಯಾವಾಗಲೂ ವೈಪರೀತ್ಯಗಳಾಗ್ತಾನೆ ಇರ್ತವೆ. ಅದಕ್ಕೋಸ್ಕರ ಮಲ್ಲಿಗೆ ಹೂವನ್ನು ಬಿಡಿಸ್ತಾರೆ. ಸೈಂಟಿಫಿಕ್ಕಾಗಿ ತುಂಬಾ ರೀಸನ್ ಇದೆ. ಅದನ್ನು ನಾನು ಇದರಲ್ಲೇ ಹೇಳ್ಕೊಡ್ತಾಯಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಚಿಕ್ಕದಾಗಿ ವೀಡಿಯೋಗಳು ಹಾಕಿ ಅದನ್ನು ನೀವು ಫಾಲೋ ಮಾಡಿ, ಗೊತ್ತಾಯ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನ ಮಾಡ್ತೀವಿ. ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ, ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತೆ, ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ, ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ, ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.